ಲ್ಯಾಂಡ್ ಸರ್ವೇಯರು ತುಂಬಾ ಜನ ಆಸ್ಪಿರೆಂಟ್ಸ್ ಫೋನ್ ಮಾಡಿ ಒಂದು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಕೇಳ್ತಿದ್ದೀರಾ. ಈ ಒಂದು ನೋಟಿಫಿಕೇಶನ್ಸ್ ಇನಿಷಿಯಲಿ ತುಂಬಾ ಕಡಿಮೆ ಪೋಸ್ಟ್ ಇತ್ತು. ಅದನ್ನ ಸುಮಾರು ಒಂದು 300 ಪೋಸ್ಟ್ ಆಡ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಪೋಸ್ಟ್ ಇನ್ಕ್ರೀಸ್ ಮಾಡಿಸೋದಾಗಿರ್ಬೋದು. ಮತ್ತೆ ಈ ಒಂದು ನೋಟಿಫಿಕೇಶನ್ KPSC ನೋಟಿಫಿಕೇಶನ್ ಆದಾಗ ಸುಮಾರು 2 ವರ್ಷ ಆಯ್ತು. ಅಪ್ಲಿಕೇಶನ್ ಎಲ್ಲ ತುಂಬಾ ಜನ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದ್ರು. ಸುಮಾರು 1 ಲಕ್ಷ ಜನ ತನಕ ಅಪ್ಲಿಕೇಶನ್ ಬಂದಿತ್ತು. ಮತ್ತೆ ಅದಾದ್ಮೇಲೆ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ವಾಪಸ್ ತಗೊಂಡಿದ್ರು ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ ವಾಪಸ್ ತಗೊಂಡು ಮತ್ತೆ KPSC ಕೊಡೋದಕ್ಕೆ ಮುಂಚೆ ನಾವೇನ್ ಮಾಡಿದ್ವಿ, ನಾವು KE ಕೊಡೋ ತರ ತುಂಬಾ ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿ ಈ ಒಂದು KE ನೋಟಿಫಿಕೇಶನ್ ಹೋಗಿ ಮತ್ತೆ ರೀಸೆಂಟ್ಲಿ ವಾಪಸ್ ತಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಸುಮಾರು 2 ವರ್ಷದಿಂದ C&R ರೂಲ್ ಡಿಪಾರ್ಟ್ಮೆಂಟ್ ಅವರು ಇವಾಗಿಂದಲ್ಲ ಈ ಸಮಸ್ಯೆ, ಸುಮಾರು 2 ವರ್ಷದಿಂದ C&R ರೂಲ್ ರೆಡಿ ಮಾಡ್ಕೊಂಡು ಇವಾಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನೋಟಿಫಿಕೇಶನ್ ವಾಪಸ್ ತಗೊಂಡು ಮತ್ತೆ ರೋಸ್ಟರ್ ಬಿಂದು ಅಪ್ಲೈ ಮಾಡ್ಕೊಂಡು ನೋಟಿಫಿಕೇಶನ್ KE ಕೊಡೋ ತರ ಇದೆ. ಬಟ್ ಇದರಲ್ಲಿ ಏನು ಮೇನ್ ಇಶ್ಯೂಸ್ ಏನಪ್ಪಾ ಅಂತಂದ್ರೆ, ಮೊದಲು PU ಮೇಲೆ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ಸ್ ಅಪ್ಲೈ ಮಾಡೋದಕ್ಕೆ ಎಲ್ಲರಿಗೂ ಅನುಕೂಲ ಇತ್ತು. ಇವಾಗ ಬರೀ ಡಿಗ್ರಿ ಹೋಲ್ಡರ್ಗೆ BE ಮತ್ತೆ BTech ಮಾಡಿರೋಂಥವ್ರಿಗೆ ಅವಕಾಶ ಇದೆ. ಬಟ್ ಇದನ್ನ ನಾವು ಮುಂಚೆ ಒನ್ ಟೈಮ್ ಮೆಜರ್ಗಾದ್ರೂ ನಿನ್ನೆ ಮೊನ್ನೆ ಇವತ್ತು ಕಂಟಿನ್ಯೂಸ್ ಸುಮಾರು ಒಂದು 50 ಜನ ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜೇಂದ್ರ ಕುಮಾರ್ ಕಟೋರಿಯಾ ಸರ್ಗೆ ಮೀಟ್ ಮಾಡ್ಬಿಟ್ಟು ನಾವು ಮನವಿ ಕೊಡೋಣ ಅಂತಂದ್ರೆ ಲಾಸ್ಟ್ 3 ಡೇಸ್ ಇಂದ ಅವ್ರು ಸಿಗದೇ ಇರೋ ಕಾರಣ ಇವ ನೋಟಿಫಿಕೇಶನ್ ಇಶ್ಯೂಸ್ ಇನ್ನೂ ಬಗೆಹರಿದಿಲ್ಲ. ಮತ್ತೆ ಎಲ್ಲ ಮಿನಿಸ್ಟರ್ಸ್ಗೆ ಮತ್ತೆ ಸಚಿವರಿಗೆ ಅವ್ರು ಭೇಟಿ ಮಾಡಿ ಲೆಟರ್ ಕೊಟ್ಟಿದ್ದೀವಿ. ಈ ಒಂದು ಸಮಸ್ಯೆನ ಬಗೆಹರಿಸಬೇಕು. ಯಾಕಂದ್ರೆ ಒನ್ ಟೈಮ್ ಆದ್ರೂ ಸುಮಾರು 2 ವರ್ಷದಿಂದ ಸ್ಟೂಡೆಂಟ್ಸ್ ಆ ಸಿಲೆಬಸ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಓದ್ತಿದ್ದಾರೆ. ಅವ್ರಿಗೆ ಅವಕಾಶ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಯತ್ನ ಮೀರಿ ಎಫರ್ಟ್ಸ್ ಆಗ್ತಾ ಇದೀವಿ. ಈ ಒಂದು ಸರ್ಕಾರನೂ ಅಷ್ಟೇ, ಯಾಕೆಂದ್ರೆ ಸರ್ಕಾರದಲ್ಲಿರೋ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಒನ್ ಟೈಮ್ ಅವಕಾಶ ಕೊಡ್ಲೇಬೇಕಾಗುತ್ತೆ. ನೆನೇನು ಅದನ್ನೇ ಚರ್ಚೆ ಮಾಡಿದ್ವಿ. ಇದನ್ನ ನಾವು ಮತ್ತೆ ಸೋಮವಾರ ಮೀಟ್ ಮಾಡಿ ಎಲ್ಲರಿಗೂ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರೆ, PUC ಮಾಡಿರೋಂಥವ್ರು ಅವ್ರಿಗೂ ಮತ್ತೆ ಎಲ್ಲಾ ಇಂಜಿನಿಯರಿಂಗ್ ಬ್ರಾಂಚ್ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಇದರಲ್ಲಿ ಮೆಕ್ಯಾನಿಕಲ್ ಮತ್ತೆ ತ್ರಿಬಲ್ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸ್ಪಿರೆಂಟ್ಸ್ ಕೇಳಿದ್ರು. ಅದಕ್ಕೂ ಅಷ್ಟೇ ನಾವು ಮತ್ತೆ ಸೋಮವಾರ ಹೋಗಿ ಅದನ್ನ ಚರ್ಚೆ ಮಾಡಿ ಈ ಸಮಸ್ಯೆನ ಬಗೆಹರಿಲೇಬೇಕು. ಯಾಕೆಂದ್ರೆ ಆದಷ್ಟು ಬೇಗ ಬಗೆಹರಿಸಿ ವಿತಿನ್ 1 ವೀಕ್ ಇಲ್ಲ 10 ಡೇಸ್ ಒಳಗಡೆ KEಗೆ ಮತ್ತೆ ವಾಪಸ್ ನೋಟಿಫಿಕೇಶನ್ ಕಳಿಸ್ಕೊಟ್ಟು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡು, ಯಾಕೆಂದ್ರೆ ಸುಮಾರು ವರ್ಷದಿಂದ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ. ಮತ್ತೆ ಇದಕ್ಕೆ ಅಂತಾನೆ ಹೇಳಿ ಸುಮಾರು 2-3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಓದ್ತಾ ಇರೋಂಥ ಆಸ್ಪಿರೆಂಟ್ಸ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ಬೇಕಂದ್ರೆ ಈ ಸಮಸ್ಯೆ ಬೇಗ ಬಗೆಹರಿಸಿ ನೋಟಿಫಿಕೇಶನ್ ಮಾಡೋಂಥ ಎಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ. ತುಂಬಾ ಜನ ಯಾರೆಲ್ಲ ಸಹಕರಿಸಿದಾರ ಅವರಿಗೆ ಧನ್ಯವಾದ ತಿಳಿಸ್ದ. ಯಾಕೆಂತಂದ್ರೆ ಇದು ಒಂದೇ ದಿನಕ್ಕೆ ಯಾವ್ದು ಸಮಸ್ಯೆ ಬಗೆಹರಿಯಲ್ಲ. ತುಂಬಾ ಎಫರ್ಟ್ಸ್ ಹಾಕಿದ್ವಿ. ಪ್ರತಿಯೊಂದು ಸಮಸ್ಯೆನೂ ಅಷ್ಟು ಈಸಿಯಾಗಿ ಬಗೆಹರಿಯಲ್ಲ. ಸರ್ಕಾರ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಇದನ್ನ, ಮತ್ತೆ ಮಿನಿಸ್ಟರ್ಸ್ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದನ್ನ ತುಂಬಾ ಗಂಭೀರವಾಗಿ ತಗೊಂಡು ಒನ್ ಟೈಮ್ ಆದ್ರೂ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟು, ಯಾಕೆಂದ್ರೆ ಅವಕಾಶ ಕಿತ್ಕೊಳ್ಳೋ ಅಂತ ರೈಟ್ಸ್ ನಿಮ್ಗಿಲ್ಲ. ಹಂಗಾಗಿ ಪ್ರತಿಯೊಬ್ಬರು ಎಲ್ರು ಯಾರ್ಯಾರೋ ಓದ್ತಾ ಇದಾರೆ, ಮತ್ತೆ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ ಲ್ಯಾಂಡ್ ಸರ್ವೇರ್ ಇಶ್ಯೂಸ್. ಈ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸೋಣ. ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಯಾಕೆಂತಂದ್ರೆ ಅವಕಾಶ ಕಿತ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಯಾಕೆಂದ್ರೆ ಮೊದ್ಲೇ ಅವರು C&R ರೂಲ್ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ಜ್ಞಾನ ಇರ್ಬೇಕಾಯ್ತು. ಅವರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಅವ್ರು ಜ್ಞಾನ ಇಟ್ಕೊಂಡಿತ್ತು, C&R ರೂಲ್ ಮೊದಲೇ ಮಾಡಿದ್ದು, ನೋಟಿಫಿಕೇಶನ್ ಮಾಡಕ್ ಮುಂಚೆನೆ ಈ ಒಂದು C&R ರೂಲ್ ಕಂಪ್ಲೀಟ್ ಮಾಡ್ಬೇಕಾಯ್ತು. ಇವಾಗ ನೀವು 2 ವರ್ಷದಿಂದ ಪ್ರಿಪೇರ್ ಮಾಡಿ C&R ರೂಲ್ ಇವಾಗ ಇಮಿಡಿಯೇಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ತುಂಬಾ ವರ್ಷದಿಂದ ಓದ್ತಾ ಇರೋಂಥವ್ರಿಗೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ನಾವು ಅದನ್ನ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಎಲ್ರು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.